ಎಲ್ಲರೂ ಈ ನಮ್ಮ ಸಣ್ಣ ಟ್ಯಾಕ್ಟ್ರಿ ತಂದಾಗಿಂತ ಇದು ಎಷ್ಟು HP ಟ್ಯಾಕ್ಟ್ರಿ, ಹಂಗೆ ಇದಕ್ಕೆ ಎಷ್ಟು ದುಡ್ಡು ಕೊಟ್ರಿ, ಮತ್ತೆ ಇದಕ್ಕೆ ಯಾವ ರೂಟ್ರ್ ನಡೀತೈತಿ, ಆಮೇಲೆ ತೋಟದಾಗೆಲ್ಲ ಹೊಡಿಬೋದಾ ಏನು ಅಂತ ತುಂಬ ಜನ ಕೇಳ್ತಿದ್ರಿ. ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ತಿರೋದು. ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತು ನಮ್ಮದು ಮಹೇಂದ್ರ 265 ಮಿನಿ ಟ್ಯಾಕ್ಟರ್ ಐತಲ್ಲ, ಇದ್ರದ್ದು ರಿವ್ಯೂ ಮಾಡೋಣ ಅಂತ ಬಂದೀನಿ. ಯಾಕಪ್ಪ ಅಂದರೆ ಇದ್ರದ್ದು ಭಾಳ ಜನ ಕೇಳ್ತಿದ್ರು ಎಷ್ಟು ರೇಟು, ಆಮೇಲೆ ಹಂಗೆ ಇದು ಎಷ್ಟು HP ಗಾಡಿ, ರೂಟ್ರಿಗೆ ನಡೀತೈತೋ ಇಲ್ಲೋ, ಆಮೇಲೆ ತೋಟದಾಗ ಹೊಡಿಬೋದೋ ಇಲ್ಲ ಅಂತ ತುಂಬ ಜನ ಕೇಳ್ತಿದ್ರು. ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡೋಕ್ಕಂತ ಬಂದೀನಿ. ಇವಾಗ ಫಸ್ಟ್ ಹೇಳ್ಬೇಕಪ್ಪ ಅಂದರೆ ಇದು ಎಷ್ಟು HP ಗಾಡಿ ಅಂದರೆ 33 HP ಗಾಡಿ, 3 ಸಿಲಿಂಡ್ರು, 8 ಫಾರ್ವರ್ಡು 2 ರಿವರ್ಸ್ ಗೇರು ಇದ್ರದ್ದು. ಆಮೇಲೆ ಹೈಡ್ರಾಲಿಕ್ ಕೆಪಾಸಿಟಿ ಬಂದುಬಿಟ್ಟು 1200 kg ಹೈಡ್ರಾಲಿಕ್ ಕೆಪಾಸಿಟಿ ಇರುತ್ತೆ. ಆಮೇಲೆ ಟೂ ವೀಲ್ ಡ್ರೈವು, ಇದು 4 ವೀಲ್ ಡ್ರೈವ್ ಅಲ್ಲ. ಇದು ಬಂದುಬಿಟ್ಟು 3 ಸಿಲಿಂಡ್ರು, ಹಂಗೆ 2050 cc ಇಂಜಿನ್ ಕೆಪಾಸಿಟಿ ಇರುತ್ತೆ. ಆಮೇಲೆ ಇದ್ರದ್ದು ಟೈರ್ ಬಂದುಬಿಟ್ಟು 11 ಸೈಜ್ ಬಂದು ಟೈರು ಇರುತ್ತೆ, 12 ಸೈಜು ಇರುತ್ತೆ. ನಾವು ಯಾವ್ದು ಬೇಕು ಅದನ್ನು ತೊಗೋಬೋದು. ಈ ನಮ್ಮ ಟ್ಯಾಕ್ಟ್ರಿಗೆ ಇರೋದು 11 ಸೈಜ್ ಟೈರು. ಆಮೇಲೆ ಈ ಟೈರ್ನ ನಾವು ಸ್ವಲ್ಪ ಒಳಗೆ ಹಾಕಿವಿ. ಒಳಗನ್ನ ಯಾವ ಥರ ಹಾಕಿವಪ್ಪ ಅಂದರೆ, ಈ ಪ್ಲೇಟ್ ಇರುತ್ತಲ್ಲ, ಈ ಪ್ಲೇಟ್ನ ತಗೊಂಡು ಇಲ್ಲಿ ಬಂದಿರ್ತಾವೆ. ಆ್ಯಕ್ಚುಲಿ ಇಲ್ಲಿ ಒಳಗಿರೋ ಬೋಲ್ಟು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಒಳಗೆ ಕಾಣಿಸ್ತಿದಾವಲ್ಲ ಆ ಬೋಲ್ಟು, ಅವು ಫಸ್ಟಿಗೆ ಆ್ಯಕ್ಚುಲಿ ಇಲ್ಲಿ ಬಂದಿರ್ತಾವೆ. ಈ ಕಡೆ ಹಿಂಗೆ ಹೊರಗಡೆ ಈ ಪ್ಲೇಟು, ಆಮೇಲೆ ಇದು ವೀಲ್ ಇಲ್ಲೇ ಇರುತ್ತೆ. ಈ ಪ್ಲೇಟ್ನ ಮಾತ್ರ ಹಿಂಗೆ ಈ ಕಡೆ ಇರೋದನ್ನ ಉಲ್ಟಾ ಮಾಡಿ ಹಾಕಿರೋದು ಈ ಪ್ಲೇಟ್ನ. ಇದನ್ನೂ ಭಾಳ ಜನ ಕೇಳ್ತಿದ್ರಿ, ಗಾಲಿನ ಯಾವ ಥರ ಒಳಗಡೆ ಹಾಕಿದ್ದೀರಾ ಅಂತ. ಹೆಚ್ಚು ಕಡಿಮೆ ಇಲ್ಲಿಗಿತ್ತು ಗಾಲಿ, ಇವಾಗ ಇಲ್ಲಿಗೆ ಬಂದೈತಿ. ಆಮೇಲೆ ಮಡ್ಗಡೂ ಒಳಗೆ ಹಾಕಬೇಕು, ನಾವು ಹಾಕಿಲ್ಲ, ಹಾಕ್ತೀವಿ ಸದ್ಯದ್ರಾಗ. ಅದನ್ನೂ ಇಲ್ಲಿ ತೋರಿಸ್ತೀನಿ ತಡ್ರಿ, ಮಡ್ಗಡೆ ಹೆಂಗೆ ಒಳಗೆ ಹಾಕೋದಂತ. ಇಲ್ಲ ಐತೆ ನೋಡ್ರಿ, ಇಲ್ಲಿಂದ ಈ ಕ್ಲ್ಯಾಂಪ್ ತೆಗೆದು ಇಲ್ಲಿಗೆ ಹಾಕೋಬೋದು, ಇಲ್ಲಿಗೆ ಹಾಕೋಬೋದು. ಅದನ್ನ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಮಡ್ಗಾಡು ಒಳಗೆ ಬರುತ್ತೆ, ಗಾಲಿ ಇನ್ನೊಂದು ಸ್ವಲ್ಪ ಇರುತ್ತಲ್ಲ, ಅಂದರೆ ತೋಟದಾಗ ಹೊಡೆಯೋಕೆ ಆರಾಮಾಗುತ್ತೆ. ಇದ್ರದ್ದು ಬ್ರೇಕಿಂಗ್ ಬಂದುಬಿಟ್ಟು ಆಯಿಲ್ ಬ್ರೇಕು, ಆಯಿಲ್ ಬ್ರೇಕು. ಆಮೇಲೆ ಅದಾದಮೇಲೆ ಸ್ಟೇರಿಂಗು, ಪವರ್ ಸ್ಟೇರಿಂಗು, 2 ವೀಲ್ ಡ್ರೈವ್ ಇದು. ಆಮೇಲೆ ಇದ್ರ ನೋಡ್ರಿ ಸೈಲೆನ್ಸರ್ ಯಾವ ಥರ ಐತಿ. ಈ ಥರ ಮೇಲೂ ಹಾಕೋಬೋದು, ಬೇಡ ಅಂದರೆ ಇಲ್ಲಿ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ತೆಗೆದು ಇಲ್ಲಿನೂ ಓಪನ್ ಮಾಡ್ಕೋಬೋದು, ನಮಗೆ ಯಾವ ಥರ ಬೇಕು ಆ ಥರ. ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ಇದು 49 ಲೀಟ್ರ್ನಿಂದ ಹಿಡಿದು 50 ಲೀಟ್ರ್ವರೆಗೂ ಇರ್ತೈತಿ ಫ್ಯೂಲ್ ಟ್ಯಾಂಕ್. ಹಾಕಿದ್ದೀವಿ 5.5 ಅಡಿ ರೂಟ್ರೂ ಹಾಕಿದ್ದೀವಿ, ಯಾವುದು ಪ್ರಾಬ್ಲಮ್ ಆಗಲ್ಲ. ಆದರೆ 6 ಅಡಿ ರೂಟ್ರ್ ಹಾಕಿದ್ವಿ ಅಂದರೆ ತೋಟದಾಗ ಹೊಡೆಯೋದಕ್ಕೆ ಚೆನ್ನಾಗಲ್ಲ. ಅದಕ್ಕೋಸ್ಕರ ನಾವು 6 ಅಡಿ ರೂಟ್ರ್ ಹಾಕಲ್ಲ, 5.5 ಅಡಿ ರೂಟ್ರ್ ತಂದೀವಿ. ಎರಡರದ್ದು ಇವಾಗ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಇವಾಗ ಫಸ್ಟ್ ಹಾಕ್ತೀನಲ್ಲ, ಅದು 6 ಅಡಿ ರೂಟ್ರದು. ಇವಾಗ ಬರುತ್ತಲ್ಲ, ಇದು ನೋಡ್ತಿದ್ದೀರಲ್ಲ, ಇವಾಗ ಇದು 5.5 ಅಡಿ ರೂಟ್ರದು. ಎರಡರದ್ದು ವಿಡಿಯೋ ಹಾಕಿರ್ತೀನಿ ಇಲ್ಲಿ ಮೇಲ್ಗಡೆ ನಾನು. ಯಾಕೆ ತಂದೀವಪ್ಪ ಅಂದರೆ ತೋಟದಲ್ಲಿ ಚೆನ್ನಾಗಿ ಕಟ್ಟಾಗುತ್ತೆ, ಅದಕ್ಕೆ ಅನ್ನೋ ರೀಸನ್ನಿಗೋಸ್ಕರ 5.5 ಅಡಿ ರೂಟ್ರ್ ತಂದಿರೋದು ನಾವು. ಆಮೇಲೆ ಬಾನಟ್ ತೆಗೆದು ತೋರಿಸ್ತೀನಿ ಬರ್ರಿ. ಆ ಕಡೆ ಬಾನಟ್ ಓಪನ್ ಮಾಡಲೆ. ಸೇಮು ಅಂದರೆ ಇಂಜಿನ್ನು ಇದು ಏನು ನೀವು ಅವಾಗ 275 ಗಾಡಿ ನೋಡ್ತಿದ್ರಲ್ಲ, ಸೇಮ್ ಅದೇ ಇಂಜಿನೇ ಇದರಲ್ಲಿರೋದು. ಬಟ್ ಅಂದರೆ ಇಲ್ಲಿ ಮುಂದೆ ಅಂದರೆ ಲೆಂತ್ ಜಾಸ್ತಿ ಇತ್ತಲ್ಲ, ಆ ಲೆಂತ್ನ ತೆಗೆದುಬಿಟ್ಟು ರೇಡಿಯೇಟರ್ನ ಸ್ವಲ್ಪ ಹಿಂದಕ್ಕೆ ಕೊಟ್ಟು ಮಾಡಿರೋದು. ಇದು ತೋಟದಲ್ಲಿ ಹೊಡೆಯೋಕ್ಕಂತ ಸ್ವಲ್ಪ ಚಿಕ್ಕದು ಕಾಣಿಸ್ತೈತಿ. ಇಂಜಿನ್ ಎಲ್ಲ ನೋಡಿದರೆ ತುಂಬ ಚಿಕ್ಕದೈತಿ. ಇಲ್ಲಿರೋದೆಲ್ಲ ನಿಮಗೆ ಗೊತ್ತೇ ಇರ್ತೈತಿ. ಕೂಲೆಂಟು, ಇದು ರೇಡಿಯೇಟ್ರು. ಇದರಲ್ಲಿ ಈ ಗಾಡೀಲಿ ನಾವು ಡಿಸ್ಕ್ನೂ ಹೊಡೆದಿದ್ವಿ ತೋಟದೊಳಗೆ. ಆಮೇಲೆ ಹಂಗೆ 5.5 ಅಡಿ ರೂಟ್ರನ್ನು ಹೊಡೆದಿದ್ವಿ, 6 ಅಡಿ ರೂಟ್ರನ್ನು ಹೊಡೆದಿದ್ವಿ. ಆಲ್ರೆಡಿ ಹಿಂದೆ ವಿಡಿಯೋದಲ್ಲಿ ಹಾಕಿರ್ತೀನಿ ನಾನು 5.5 ಅಡಿ ರೂಟ್ರದು ಮತ್ತು 6 ಅಡಿ ರೂಟ್ರದು. ಮತ್ತು ಇದರಲ್ಲಿ ಇನ್ನೇನಪ್ಪ ಹೇಳೋದಂದರೆ ಸೇಮ್ ಆಲ್ಮೋಸ್ಟ್ ಆಲ್ 275 ಗಾಡಿ ಏನಿತ್ತಲ್ಲ ಅದೇ ಥರ ಗಾಡಿ. ಇಂಜಿನ್ ಎಲ್ಲ ಸೇಮ್ ಅದೇ ಥರ ಇದೆ, ಸ್ವಲ್ಪ ಲೆಂತ್ನ ಕಡಿಮೆ ಮಾಡಿದ್ದಾನೆ ಮತ್ತು ಟೈರ್ ಸೈಜ್ನ ಚಿಕ್ಕದು ಮಾಡಿದ್ದಾರೆ ಅಷ್ಟೇ. ನೋಡೋದಕ್ಕೆ ಸೇಮ್ ಪರ್ಫಾರ್ಮೆನ್ಸ್ ಎಲ್ಲ ಅದೇ ಥರ ಪರ್ಫಾರ್ಮೆನ್ಸ್ ಐತಿ, ಯಾವುದೇ ಥರ ಕಾಂಪ್ರಮೈಸ್ ಏನಿಲ್ಲ ಪರ್ಫಾರ್ಮೆನ್ಸ್ ಒಳಗೆ. ಇದ್ರದ್ದು ಮೈಲೇಜ್ ಹೇಳ್ಬೇಕಪ್ಪ ಅಂದರೆ ಒಂದು ತಾಸಿಗೆ 2 ಲೀಟ್ರಿಂದ 2.5 ಲೀಟ್ರ್ ಅಂತ ಶೋರೂಮ್ ಅವ್ರು ಹೇಳ್ತಾರೆ. ನಾವಿನ್ನೂ ಚೆಕ್ ಮಾಡಿಲ್ಲ, ಅದನ್ನೂ ಬೇಕಾದ್ರೆ ಚೆಕ್ ಮಾಡ್ಬೇಕಂದ್ರೆ ಕಮೆಂಟ್ ಹಾಕ್ರಿ, ಅದನ್ನೂ ಚೆಕ್ ಮಾಡೋಣಂತೆ 1 ಅವರಿಗೆ ಎಷ್ಟು ಮೈಲೇಜ್ ಬರುತ್ತೆ ಅಂತ. ಇಲ್ಲ ಈ ಟ್ಯಾಕ್ಟರ್ನ ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು, ಇದಕ್ಕೆ ಅದಕ್ಕೆ ಅಂತ ಏನು ಹೇಳಿ ಮಾಡಿರೋದಲ್ಲ. ಇದು ಗಾಡಿ ತೋಟದಾಗ ಹೊಡೆಯೋದಕ್ಕೂ ಯೂಸ್ ಮಾಡ್ಬೋದು, ಮತ್ತು ಬೇರೆ ಬೇರೆ ಕಡೆ ಟ್ರೈಲರ್ ಕೆಲಸಕ್ಕೂ ಮಾಡ್ಬೋದು. ನಾನು ಒಂದು ಟ್ರೈಲರ್ ಕೆಲಸ ಮಾಡಿರೋದು ಫುಲ್ಲು ದೊಡ್ಡ ರೈಲಿಗೆ ಮಣ್ಣು ಏರಿರೋದನ್ನ ಒಂದು ವಿಡಿಯೋ ಹಾಕ್ತೀನಿ ನೋಡಿರಿ. ಈ ವಿಡಿಯೋ ಈ ಥರ ಪರ್ಫಾರ್ಮೆನ್ಸ್ ಮಾಡ್ತತಿ. ಅದು ಈ ಗಾಡಿ ಒಂದೇ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಮಾಡಿರೋದಲ್ಲ, ಮಲ್ಟಿಪರ್ಪಸ್ ವರ್ಕ್ನ ಮಾಡ್ಬೋದು. ಹೊಲ ಹೊಡೆಯೋದಾಗಿರ್ಬೋದು, ಟ್ರೈಲರ್ ಕೆಲಸಕ್ಕೆ ಮಾಡೋದಾಗಿರ್ಬೋದು. ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ ಅಂದರೆ ಟ್ರೈಲರ್ ಕೆಲಸ ಮಾಡಿರೋದೆಲ್ಲ ವಿಡಿಯೋ ಹಾಕಿದ್ದೀನಿ. ಹಂಗೆ ರೂಟ್ ಹೊಡೆದಿರೋದೆಲ್ಲ ಹಾಕಿದ್ದೀನಿ. ಹಂಗೆ ಡಿಸ್ಕ್ ಹೊಡಿತಾರಲ್ಲ ತೋಟದಲ್ಲಿ, ಅದ್ರದ್ದು ವಿಡಿಯೋ ಹಾಕ್ತೀನಿ ಇನ್ಮೇಲೆ. ಈ ಗಾಡಿದು ಇಷ್ಟೇ, ನನಗೆ ಗೊತ್ತಿರೋ ಅಷ್ಟು ಆಲ್ಮೋಸ್ಟ್ ಎಲ್ಲ ಹೇಳೀನಿ. ಹಂಗೆ ಏನಾದರೂ ಮಿಸ್ ಮಾಡಿದ್ದೆ ಅಂದರೆ ಕಮೆಂಟ್ ಹಾಕ್ರಿ, ನೋಡೋಣ, ಅದನ್ನು ಹೇಳ್ತೀನಿ. ಟೈರಿಂದ ಭಾಳ ಜನ ಕೇಳಿದ್ದು ಟೈರ್ ಹೆಂಗೆ ಒಳಗೆ ಹಾಕಿದ್ದೀರಾ ಅಂತ. ಇಲ್ಲಿರೋ ಕ್ಲಾಂಪ್ನ ಚೇಂಜ್ ಮಾಡಿಬಿಟ್ಟು ಈ ಕಡೆ ಬಂದಿರ್ತಾವಲ್ಲ ನಟ್ಟು, ಇದನ್ನ ಆ ಕಡೆಗೆ ಹಾಕಿದ್ದೀವಿ. ನಟ್ಟನ್ನ ಒಳಗಡೆ ಮಾಡಿ ಹಾಕಿದ್ದೀವಿ, ಇಲ್ಲಿ ತೆಗೆದು ಆ ಥರ ಹಾಕಿದ್ರಿ ಅಂದರೆ ತುಂಬ ಒಳಗೆ ಹೋಗ್ತಾವೆ. ಆಮೇಲೆ ಮಡ್ಗಾರನೂ ಬೇಕಂದರೆ ಒಳಗೆ ಹಾಕೋಬೋದು. ಮಾತ್ರ ಹೊಡೆಯೋಕ್ಕೆ ಏನು ಸೇಮ್ ದೊಡ್ಡ ಗಾಡಿ ಹೊಡೆದಂಗೆ, ಇನ್ನೇನು ಸ್ವಲ್ಪ ಗೇರ್ ಲಿವರ್ ಕೆಳಗೆ ಅನ್ನಿಸ್ತದೆ ಅಷ್ಟೇ. ಟೈರ್ ಸ್ವಲ್ಪ ಚಿಕ್ಕವು ಅಷ್ಟೇ, ದೊಡ್ಡ ಗಾಡಿಗೂ ಇದಕ್ಕೂ ಅಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.